ಹೆಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿರ ಅಂದ್ಕೋತೀನಿ. ನಾವು ಬಂದಿರೋದು ಇಲ್ಲಿ ಲಾಲ್ ಚೌಕ್ಗೆ ನೋಡ್ತಾ ಇರ್ಬೋದು. ನೀವು ಲೈಟಲ್ಲಿ ನೋಡೋಕೆ ತುಂಬಾನೇ ಸಖತ್ತಾಗಿರುತ್ತೆ. ಮಾತ್ರ ನೀವು ಒಂದ್ಸಲ ಈ ಕಡೆ ಬಂದಾಗ ಟ್ರೈ ಮಾಡಿ. ಈಗ ನಾವು ಹೋಗ್ತಾ ಇದೀವಿ, ಗುಲ್ಮರ್ಗ್ ಹೋಗ್ಬೇಕು ನಾವು. ಬನ್ನಿ ಹೋಗೋಣ. ಹೆಂಗ್ ಹೋಗ್ತೀನಿ ಅಂತ ಹೇಳ್ತೀನಿ ಬನ್ನಿ. Hi guys. आगरा से आ रहा है। हाँ मैं आगरा से आ रहा हूँ। आप कहाँ से हो? हम कर्नाटक से। Oh yeah, nice place. RCB fan. RCB। विराट कोहली। कोहली पगलू। इस साला नाम का इस साला का नाम हो गया भाई, हो गया है और भी एक्सेप्ट कर रहा है। दिवाली बनी होगी दिवाली। ओ चुप करो भैया। इस साला कप नाम दे। ನೀವು ಮಂಡಿ ಬರ್ತೀನಿ ಅಂದ್ರೆ ಮಂಡಿಗೆ ಬಂದ್ರೆ ನಿಮ್ಗೆ ಎಲ್ಲಾ ರೀತಿ ಸಿಗುತ್ತೆ. ಅಲ್ಲಿಂದ ನೀವು ಶೇರ್ ಆಟೋದಲ್ಲಿ ಹೋಗ್ಬೋದು ಆರಾಮ್ಸೆ. ನೋಡ್ತಾ ಇದ್ರಲ್ಲ, ಶೇರ್ ಆಟೋದಲ್ಲಿ ಹೋಗ್ತಾ ಇದೀವಿ. 100 ರೂಪಾಯಿ ತಗೋತಾರೆ ಇಲ್ಲಿಂದ ಟನ್ಮರ್ಗೆ. ಅಲ್ಲಿಂದ ಹೋಗ್ಬೋದು ನೀವು. ಟನ್ಮಾರ್ಗಿಂದ ಕೇವಲ 50 ರೂಪಾಯಿ ಮಾತ್ರ ತಗೋತಾರೆ ಗುಲ್ಮರ್ಗ್ಗೆ. ನೋಡಿ, ಮಿನಿ ಟೆಂಪೋ ಇರುತ್ತೆ. ಮಿನಿ ಟೆಂಪೋದಲ್ಲಿ ನೀವು ಹೋಗ್ಬೋದು. ಟರ್ಮರ್ಗ್ ಗೊತ್ತೇನೆ ಅಂದ್ರೆ ಟರ್ಮರ್ಗ್ ಹತ್ತರ ನಿಮ್ಗೆ ಶೂ ತಗೊಳ್ಳಿ ಅಂತಾರೆ. ದಯವಿಟ್ಟು ಶೂ ಮಾತ್ರ ತಗೊಳ್ಳಿ, ಬೇರೆ ಏನು ತಗೊಳಕ್ ಹೋಗ್ಬೇಡಿ. ಶೂ ಅಂದ್ರೆ ಒಳಗಡೆ ಐಸ್ ಹೋದ್ರೆ ಕಷ್ಟ ಅಂತ ಅಷ್ಟೇನೆ. ಈಗ ನಾವು ಗುಲ್ಮರ್ಗಲ್ಲಿ ಇದೀವಿ. ತುಂಬಾ ಚಳಿ ಇದೆ. ಸ್ವಲ್ಪ ಮಾತಾಡ್ಕೊಂಡು ತಗೊಳ್ಳಿ. ಇಲ್ಲಿ ತಗೋಬೇಕಾದ್ರೆ ಮೇಲ್ಗಡೆ ಸ್ವೆಟರ್ ತಗೋತೀನಿ ಅಂದ್ರೆ 2 ಸೇರ್ ತಗೊಳ್ಳಿ. ಈ ಗ್ಲಾಸ್ ಆಗ್ಲಿ ಅಲ್ಲಿ ಇದೇ ಇರುತ್ತೆ, ನಿಮ್ಗೆ ಇದು ಮಾಡೋಕ್ಕಾಗಲ್ಲ ಅದು ಇದು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕೇಳಕ್ ಹೋಗ್ಬೇಡಿ. ತುಂಬಾ ಟೋಪಿ ಹಾಕಕ್ ನೋಡಿದ್ರೆ ಟೋಪಿ ಹಾಕಿಸ್ಕೋಬೇಡಿ ಯಾವತ್ತೂ, ಓಕೆನಾ? ಯಾಕೆಂದ್ರೆ ನಾವು ಸೋಂಗ್ಮಾರ್ಗ್ ಹೋಗಿದ್ಮೇಲೆ ನಂಗೆ ಗೊತ್ತಿತ್ತು, ಅದರಿಂದ ನಾನು ಏನು ಇದು ಮಾಡಿಲ್ಲ. ಬರೀ ಶೂ ಮಾತ್ರ ಇದು ಮಾಡ್ಕೊಂಡಿದೀವಿ, ಓಕೆನಾ? ದಿಯೋ पूरा गर्म देखो. ತುಂಬಾ ಬಿಸಿ ಇರುತ್ತೆ, ಸಖತ್ತಾಗಿರುತ್ತೆ. ಬನ್ನಿ ಈಗ ನಾವು ಕಾಶ್ಮೀರಿ ಕಾವಾ ಕುಡಿಯೋಣ. ಡಿಫ್ರೆಂಟ್ ಆಗಿದೆ ಗುರು. ಯಾವ್ದ್ರಿಂದ ಮಾಡ್ತಾರೆ ಗೊತ್ತಿಲ್ಲ, ಉಂಟಿದೆ. ತುಂಬಾ ಚೆನ್ನಾಗಿದೆ. ಕಾಶ್ಮೀರಿ ಕಾವಾ ಕುಡಿದ್ರೆ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ ಗುರು. ಇಷ್ಟು ಮಟ್ಟಿಗಿರುತ್ತಲ್ಲ ಬಿಸಿ, ಇದಕ್ಕೆ ಕಾಸು ಕೊಡ್ಬೇಕು. ತುಂಬಾ ಚೆನ್ನಾಗೈತೆ. ನೀವು ಇಲ್ಲಿ ಕುಡ್ದಾದ್ಮೇಲೆ ಅಲ್ಲಿ ಇಲ್ಲಿ ಎಸೆ ಬದಲು ಅವ್ರ ಕೈಲೇ ಕೊಟ್ಬಿಟ್ರೆ, ನಾವು ಮಾಡಿರೋ ಒಂದು ಡಿಗ್ರಿಗೂ ಒಂದು ಬೆಲೆ ಇರುತ್ತೆ. ಅಲ್ಲಿ ಇಲ್ಲಿ ಬಿಸಾಕಕ್ಕೆ ಹೋಗ್ಬೇಡಿ. ತುಂಬಾ ವೇಸ್ಟ್ ಮಾಡಬಾರ್ದು. ಏನು ಇಲ್ಲಿ ಡಸ್ಟ್ಬಿನ್ ಇದ್ರೆ ಕೇಳಬೇಕು, ಇಲ್ಲ ಅವ್ರ ಕೈಲೇ ಕೊಡಬೇಕು. ತುಂಬಾ ಚೆನ್ನಾಗಿರುತ್ತೆ ಸ್ಕೇಟಿಂಗು. ಬೇರೆ ಕಡೆ ಸೋನ್ಮಾರ್ಗಲ್ಲಿ ಅಷ್ಟಲ್ಲ ಸ್ಕೇಟಿಂಗು. ಗುಲ್ಮರ್ಗಲ್ಲಿ ತುಂಬಾ ಸ್ಕೇಟಿಂಗ್ ಮಾಡಲೇಬೇಕು ನೀವು. ತುಂಬ ಎಕ್ಸ್ಪೀರಿಯನ್ಸ್ ಮಾತ್ರ. ನಿಮಗೆ 500 ರೂಪಾಯಲ್ಲೆಲ್ಲ ಸಿಗುತ್ತೆ, ಜಾಸ್ತಿ ಅಮೌಂಟ್ ಕೊಡೋಕೆ ಹೋಗ್ಬೇಡಿ ಆಯಿತಾ. ನಿಮಗೆ ಗುಲ್ಮರ್ಗಲ್ಲಿ ತುಂಬ ಚೆನ್ನಾಗಿರುತ್ತೆ ಸ್ಕೇಟಿಂಗು. ನಿಮ್ಗೆ ಇಲ್ಲಿ ನೋಡ್ತೀನಿ ಅಂದರೆ, ಇಲ್ಲಿ ನೀವು ಸ್ಕೇಟಿಂಗ್ ಆಡ್ತೀನಿ ಅಂದ್ರೆ ಫಸ್ಟ್ ಅವರೇ ಟ್ರೈನಿಂಗ್ ಕೊಡ್ತಾರೆ. ಯಾವ ರೀತಿ ಯಾವ ಥರ ನಡಿಬೇಕು, ಯಾವ ಥರ ಅದ್ರ ಮೇಲೆ ನಿಂತ್ಕೋಬೇಕು, ಎಲ್ಲ ಫುಲ್ ಡೀಟೇಲ್ ಆಗಿ ಅವರೇ ಹೇಳ್ಕೊಡ್ತಾರೆ. ನೀವು ತಲೆ ಕೆಡಿಸ್ಕೋಬೇಡಿ. ಮತ್ತೆ ತುಂಬ ಚೆನ್ನಾಗಿರುತ್ತೆ. ನೀಟಾಗಿ ಅಭ್ಯಾಸ ಮಾಡ್ಕೊಳ್ಳಿ. ನಂತರ ಬೀಳಕ್ಕೆ ಹೋಗ್ಬೇಡಿ. ನಾನು 2-3 ಸಲ ಬಿದ್ದೆ, ಆಮೇಲೆ ಮಾಮೂಲಿಯಾಗಿ ಇದು ಮಾಡಿದೆ. ಚೆನ್ನಾಗಿರುತ್ತೆ. ನಂತರ ಒಳ್ಳೆ ಎಕ್ಸ್ಪೀರಿಯನ್ಸು.
ಈಗ ನಾವು ಬಂದಿರೋದು ಮಹಾರಾಣಿ ಮಂದಿರ್ ಗುಲ್ಮರ್ಗ್ಗೆ ಹೋಗ್ತಾ ಇದೀವಿ. ಟೆಂಪಲ್ ಅಂತ ಹೇಳಿದ್ರು ಇಲ್ಲಿ. ನೋಡೋಣ ಓಟ್ ಹೆಂಗಿದೆ ಏನು ಅಂತ. ಹೋಗೋಣ ಬನ್ನಿ, ತೋರಿಸ್ತೀನಿ ನೋಡಿ. ಈಗ ಮೆಟ್ಲುಗಳಿವೆ, ನೋಡಬೇಕು ಓಟ್ ಮೇಲ್ಗಡೆ ಹೆಂಗಿದೆ ಏನು ಅಂತ. ಬನ್ನಿ ಹೋಗೋಣ. ಇಲ್ಲಿಂದ ನೋಡ್ತೀನಿ ಅಂದರೆ ನಿಮಗೆ ಗುಲ್ಮರ್ಗ್ ತುಂಬಾ ವ್ಯೂಸ್ ಸಖತ್ತಾಗಿ ಸಿಗುತ್ತೆ. ನೋಡ್ಬೋದು ಇಲ್ಲಿ ನೋಡಿ. ಸೋನ್ಮರ್ಗ್ ಹೋಗಿದ್ದೆ. ಅಲ್ಲಿ ಇಲ್ಲಿ ಮತ್ತು ಎರಡು ಕಡೆ ಅಷ್ಟು ಫಾರಿನರ್ಸ್ ಯಾರನ್ನೂ ಕಂಡು ಬರೋಲ್ಲ ಜಾಸ್ತಿ. ಏಕೆಂದರೆ ಕಾಶ್ಮೀರ ಸ್ವಲ್ಪ ಭಯ ಆಗುತ್ತೆ ಅನ್ಕೋತೀನಿ ಬೇರೆಯವ್ರಿಗೂ. ಫಾರಿನರ್ಸ್ ತುಂಬ ಜಾಸ್ತಿ ಜನ ಬರೋಲ್ಲ. ಮತ್ತು ಇಂಡಿಯನ್ಸು ಅಕ್ಕಪಕ್ಕ ಸ್ಟೇಟ್ಸು, UP, ಹರಿಯಾಣ, ಪಂಜಾಬು ಇವರು ಜಾಸ್ತಿ ಇರ್ತಾರೆ. ಮತ್ತು ಇಲ್ಲಿ ತುಂಬ ಚೆನ್ನಾಗಿದೆ ವ್ಯೂಸ್ ಎಲ್ಲ ನೋಡ್ತೀನಿ ಅಂದರೆ. ಆದಷ್ಟು ನೋಡಿ, ಲೈಫಲ್ಲಿ ಒನ್ ಟೈಮ್ ವಿಸಿಟ್ ಮಾಡಿ. ಯಾಕೆಂತಂದರೆ ಇರೋದು ಒಂದು ಲೈಫು. ಇದು ನೋಡಿ, ಇದು ಕಾಶ್ಮೀರಿ ಕುಲ್ಚಾರ್ ಅಂತೆ. ಈ ಥರ ಇರುತ್ತೆ ನೋಡಿ, ತಿನ್ಕ ಹೋಗೋಣ. ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ ಅಂತ. ಕಾಶ್ಮೀರಿ ಕುಲ್ಚಾ ಬಂದಾಗ ನೀವು ಸ್ವಲ್ಪ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ.